ಕಿತ್ತೋದ್ ಮನಿಯಾಳಿ ಅವಳಲ್ಲ ಕಮ್ಲಿ, ಅವಳೇನ್ ಸಾಮಾನ್ಯದೊಳಲ್ಲ. ನನ್ನ ಗಂಡಂಗೆ ಮೋಡಿ ಮಾಡ್ಬಿಟ್ಟವಳೆ. ನನ್ನ ಗಂಡ ಅವಳ ಪರನೇ ನಿನ್ಯಾ ಮಾತಾಡೋದು. ಆ ಬೇವರ್ಸಿನ ಕರ್ಕೊಬಿಟ್ಟು ಬಂದು ಮನೆಗೆ ಮಾಡಿಕೊಂಡ್ರೆ ಅದು ನೋಡ್ಬೇಕು ಹೆಂಗ್ ಮಾಡಿಕೊಂಡವನಿ ಅಂತ ಹೇಳ್ಬಿಟ್ಟು ನೋಡು. ನನಗಂತೂ ಏನ್ ಮಾಡ್ಬೇಕು ಗೊತ್ತಾಯ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡನಿ ಅಂತ ಹೇಳಿದ್ರೆ ನಾನು ತಾಳಿನೇ ಕಟ್ಟಿಲ್ಲ ಅಂತ ಹೇಳೋದು ಕೇಳಿಯೇ. ಅಯ್ಯೋ ಶಿವನಿ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಆ ಅವಳನ್ನ ಮೆರೆಸ್ತಾವ್ ನನ್ನ ಗಂಡ. ನಂಗೆಲ್ಲ ಅರ್ಥ ಆಯ್ತೈತೆ ಏನ್ ನಡೀತೈತೆ ಏನ್ ಆಯ್ತೈತೆ ಅಂತ ಹೇಳ್ಬಿಟ್ಟು. ಟೇಮ್ ಬತ್ತದಲ್ಲ ಮಾಡ್ತೀನಿ ನೋಡಿ. ಈಗ ಅವಳು ಬುದ್ಧಿ ಕಲಿಸ್ಬೇಕು, ನನ್ನ ಗಂಡಂಗೂ ಬುದ್ಧಿನ ಕಲಿಸ್ಬೇಕು. ನೋಡಿ, ನೀವಿಬ್ರು ನಮ್ಮ ಮನೆಯಾಗೆ ಅಂದರೆ ಪಾಪಣ್ಣನ ಮನೆಯಾಗೆ ನೀ ಬಂದ್ಬಿಟ್ಟು ನನ್ನ ಜೊತೆಗೆ ನೀ ಇರ್ರಿ. ನನ್ನ ಗಂಡ ಕರ್ಕೊಬಿಟ್ಟು ಬಂದು ಆ ಮಿಟುಗ್ಲಾಡಿನ ಮನೆಗೆ ಇಟ್ಕೊಂಡ್ರೆ ನಾನು ಕರ್ಕೊಂಡೋಗ್ಬಿಟ್ಟು ನಿಮ್ಮನ್ನ ಮನೆಗೆ ಇಕ್ಕತ್ತೀನಿ. ಅದೇನು ಮಾಡ್ತಾನೋ ಮಾಡಲಿ. ನಿಜವಾಗೂ ನಮ್ಮನ್ನ ಕರ್ಕೊಂಡೋಗಿ ಮನೆಗೆ ಇಕ್ಕತ್ತಾ ಇದ್ದೀರಾ? ಹ್ಞೂ, ಆ ಮಿಟುಗ್ಲಾಡಿನ ಕರ್ಕೊಬಿಟ್ಟು ಬಂದು ಮನೆಗೆ ಇಕ್ಕೊಂಡಿಲ್ವೇ? ಹಂಗೇನೆ ನಾನು ನಿಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಮನೆಗೇನೆ ಇಟ್ಕೊತೀನಿ. ಅದೇನು ಕಿಸ್ತದ ಏನು ಮಾಡ್ತಾನೋ ನೋಡೇ ಬಿಡ್ತೀನಿ. ಅವಳವಳೆಲ್ಲ ಮನೆಯವಳು ಬುದ್ಧಿ ಕಲಿಸ್ಬೇಕು. ನಿನಗೂ ಸರಿಯಾಗಿ ಹಾಕೊಂಡು ಚಟ್ನಿ ಮಾಡೋಳೆ ಅಂತ ಹೇಳ್ದೆ ಅಲ್ವಾ? ಹಂಗೇನೆ ನೀನು ಅವಳನ್ನ ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡು. ಸೊರೋಯ್ತದ ಅವಾಗ. ನನಗೆ ಗೊತ್ತು ನನ್ನ ಗಂಡನ ಹೆಂಗೆ ಬುದ್ಧಿ ಕಲಿಸಿ ಹೆಂಗೆ ಮೆಟ್ ತಗೊಂಡು ಹೊಡಿಬೇಕು, ಎಲ್ಲಿ ಹೊಡಿಬೇಕು ಅಂತ ನಂಗೆ ಸಂದ ಗೊತ್ತು. ಸರಿಯಾಗಿ ಹೊಡಿತೀನಿ. ಅವಳನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಇಟ್ಕೊಂಡವನಿ ಅಂದಮೇಲೆ ನೀವು ಬರ್ರಿ. ನಮ್ಮ ಮನೆಗೆ ನೀವು ಬಂದ್ರೆ ನನಗೂ ಖುಷಿ ಆಯ್ತದೆ. ನೀವು ಕರೆಯೋದು ಹೆಚ್ಚ ಪರ್ವತಕ್ಕ, ನಾವು ಬರೋದು ಹೆಚ್ಚ ಪರ್ವತಕ್ಕ. ಹೇಳು, ನೀವೇ ಕರಿತಿದ್ದೀರಾ ಅಂತಂದ್ಮೇಲೆ ನಾನು ನನ್ನ ಮಗ ಸದಾ ಸಿದ್ಧ. ನಮಗೂ ಮನೆ ಮಠ ಏನೂ ಇಲ್ಲ. ನೀವೆಲ್ಲನೂ ಬತ್ತೀನಿ ಅಂತಂದರೆ ಅಲ್ಲ ಕರಿತೀನಿ ಅಂದರೆ ನಾನು ಬರಲ್ಲ ಅಂತೀನಿ. ನಡೀರಿ ಹೋಗೋಣ. ಆ ಮಿಟುಗ್ಲಾಡಿಗೆ ಬುದ್ಧಿ ಕಲ್ಸೋಕ್ಕೆ ನಾವಿಲ್ವೇ? ಸರಿಯಾಗಿ ಬುದ್ಧಿಯ ಕಲ್ಸೋಣ. ನಾನು ನನ್ನ ಗಂಡಂಗೆ ಬುದ್ಧಿ ಕಲಿಸ್ತೀನಿ. ನೀನು ಆ ಕಂಬ್ಲಿ ಕಳಿಸಿ. ಆ ಕಂಬ್ಲಿ ಏನು ಹುಸಿ ಆಡ್ತಾಳ ಮನೆಯಾಗ. ನನ್ನ ನೋಡವೆ ಬಟ್ಟೆನೇ ಹಾಕೊಳಕ್ಕೆ ಬಂದಿದ್ಲು. ಸರಿಯಾಗಿ 4 ಬಿಟ್ಟು ಬಿಚ್ಚಿದ್ದೀನಿ ಸೀರೆ ಎಲ್ಲನೂ. ಇನ್ನೊಂದು ಕಿತ್ತ ಬತ್ತಾಳ, ನಾನು ಅದೇನೋ ಮುಟ್ತಾಳ. ಮುಟ್ಲಿ ಕತ್ರ ಸಾಕ್ಬಿಡ್ತೀನಿ ಕೈ ಕಾಲ. ನೀವು ಹಿಂಗೆ ಇರ್ಬೇಕು ಪಾರ್ವತಕ್ಕ. ನಾವು ನಿಮ್ಮ ಸಪೋರ್ಟ್ಗೆ ಇದ್ದೇ ಇರ್ತೀವಿ. ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀರ ತಾನೇ ಇವಾಗ? ಕರ್ಕೊಂಡೋಗಿ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವ ಮನೆಯಾಳಿಗೆ. ಸರಿ ಬನ್ನಿ. ನಾನೇನೋ ಮುರುವಾದಷ್ಟೇ 4 ಕೆನ್ನೆಗೆ ಬಾರಿಸಿದ ತಕ್ಷಣ ಏನಿಯಾ ಮನೆ ಬಿಟ್ಬಿಟ್ಟು ಹೊಂಟೋಯ್ತಾಳೆ. ಮುರಿಯೋದಸ್ರು ಹೆಂಗುಸ್ರು ಹಂಗೆ ತಾನೇ ಹೊಂಟೋಯ್ತಾರೆ ಅನ್ಕೊಂಡಿದ್ದೆ. ಇವೇನು ಮುರಿಯೋದಸ್ರು ಹೆಂಗುಸ್ರಲ್ಲ ಬಿಡು. ಆ ಕಮ್ಲಿ 3 ಬುಟ್ಟು ನಿಂತವಳೆ. ಕಿತ್ತೋದು ಮನೆಯಾಳಿ. ಸೀರೆ ಬಿಚ್ಚಿದ್ರು ಹೋಗಕ್ಕಿಲ್ಲ, ಏನು ಬಿಚ್ಚಿದ್ರು ಹೋಗಕ್ಕಿಲ್ಲ. ಕಿತ್ತೋದು ಮನೆಯಾಳಿ. ಅವಳಿಗಂತೂ ಎಲ್ಲ ಬಿಟ್ಬಿಟ್ಟು ನಿಂತವಳೆ. ಅದೇ ಮುರಿಯಾದಸ್ರಾಗಿದ್ರೆ ಇಷ್ಟೊತ್ತು ನಾನು ಮಾಡೋ ಅವಮಾನಕ್ಕೆ ನೇಣು ಹಾಕೊಂಡು ಸತ್ತಿರೋರು. ಆದರೂ ಅವಳು ನಮ್ಮ ಮನೆಯಾಗೆ ಬಿದ್ದವಳೆ ಅಂದರೆ ಎಲ್ಲ 3 ಬಿಟ್ಟು ನಿಂತವಳೆ ಅಂತ ನನಗೆ ಅನ್ನಿಸ್ತದೆ. 3 ಬಿಟ್ಟಿರೋದು ಅಂತೀರಾ? ಎಲ್ಲನೂ ಬಿಟ್ಬಿಟ್ಟೆ ನೀನು ನಿಂತಿರೋದು. ಸರಿ ನಡೀರಿ ಹೋಗೋಣ. ನಿಮ್ಮ ಮನೆ ಕರ್ಕೊಂಡೋಗಿ ನಾವು ನೋಡ್ಕೊತೀವಿ ಎಲ್ಲನೂ. ಕರ್ಕೊಂಡೋಗಿ ನಮ್ಮನ್ನ ನೋಡ್ಕೊತೀವಿ. ಸರಿ ಬರ್ರಿ ಮಗ. ಸಿಕ್ಕಿದ್ದೆ ಚಾನ್ಸ್ ಕಣ. ಯಾವುದೋ ಒಂದು ಮನೆ ಸಿಕ್ತು, ಚೆನ್ನಾಗಿ ಉಪಯೋಗಿಸ್ಕೋಬೇಕು ಇವಾಗ. ಕಣಮ್ಮ, ಆ ಮನೆಯಾಳಿ ಕಂಬ್ಲಿ ಮೆರೀತಿದ್ಲು ನನಗೆ. ಸಾವುಕಾರ ಸಿಕ್ಬಿಟ್ಟ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಇವ್ರ ಜೊತೆ ಇರೋದಕ್ಕೆ ನಾವು ಸಾವುಕಾರ ಥರ ನೆನೆಯ ತಾನೆ. ನಡಿ ಹೋಗನ್ ಬಾ. ನೋಡ್ಕಂಬ್ಲಿ, ಇದು ನನ್ನ ಮನೆ. ಅವಳನ್ನ ಹೆಂಡತಿ ಥರನೇ ಇರ್ಬೋದು. ಹರಿಣಿ ನಾವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವಳಿಗೆ ಏನೋ ಒಂದು ಗತಿ ಮಾಡ್ತೀನಿ, ಸರಿನಾ? ಅವಳನ್ನ ಈ ಮನೆಯಿಂದ ಓಡಿಸ್ಬಿಡ್ಬೇಕು. ಓಡಿಸೋದ್ರಾಗೆ ನಂಗೆ ನೆಮ್ಮದಿ ಜಾಸ್ತಿ. ನಾವು 3 ಜನ ಇದ್ದೀವಿ, ಅವಳು ಒಬ್ಳೆ ನೆನೆಯ. ಇಲ್ಲಿ ಇದ್ಬಿಟ್ಟು ಏನು ಮಾಡ್ತಾಳೆ ಇಲ್ಲಿ ಮನೆಯಾಳಿ? ನಾವು 3 ಜನ ಹಿಂಗೆ ಹಿಂದಿಂದೆ ಸರಿಯಾಗಿ ಕಾಟ ಕೊಡ್ತಾ ಇದ್ರೆ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಒಂದೇ ಓಟಕ್ಕೆ ಓಡೋಯ್ತಾಳೆ ಮನೆಗೆ. ಹೌದು ಪಾಪಣ್ಣ, ಆದಷ್ಟು ಬೇಗ ನೀನು ನನಗೆ ತಾಳಿ ಕಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಆ ಮನೆಯೊಳಗೆ ಡೈವರ್ಸ್ ಕೊಟ್ಟಿದ್ರು ಚೆನ್ನಾಗಿರೋದು. ಇನ್ನು ಇದಕ್ಕೆಲ್ಲ ಎಷ್ಟು ಟೈಮ್ ಬೇಕೋ ಏನು ಕಥೆಯೋ ಗೊತ್ತಿಲ್ಲ. ನನಗಂತೂ ಕಾಯಕ್ಕೆ ಆಯ್ತಾ ಇಲ್ಲ. ಅಯ್ಯೋ, ಟೈಮ್ ಬರ್ತದೆ ಕಮ್ಲಿ, ಟೈಮ್ ಬರ್ತದೆ. ಕಾಯ್ತಾ ಇರು. ಎಲ್ಲದಕ್ಕೂ ಒಳ್ಳೆ ಟೈಮ್ ಬರ್ತದೆ. ಏಯ್, ನೀವ್ ಯಾಕೆ ಬಂದ್ರಿ ಮನೆಗೆ? ಏಯ್ ರಾಹುಲ್, ನೀನ್ ಯಾಕ್ಲ ಬಂದ ಈ ಮನೆಗೆ? ನಿಮ್ಮನ್ನ ಅವತ್ತೇ ಕೆಲಸನ ತೆಗ್ದಾಕಿದ್ದೆ ತಾನೆ ಆಂಟಿ. ನೀವ್ ಯಾಕೆ ಬರಕೋದ್ರಿ ಮನೆಗೆ? ಏನ ನಮ್ಮನ್ನ ನೋಡಿದ್ರೆ ಮನೆ ಕೆಲಸದೊಳ ತರ ಕಾಣಿಸ್ತೀನ ನಾನು? ನನ್ನ ಮನೆ ಕೆಲಸದೊಳ ನಾನು? ಈ ಮನೆಗೆ ಗೆಸ್ಟ್ ನಾನು. ಏನೋ ಒಂದು ಕ್ಷಣ ನೀವಿಬ್ರು ಮನೆಯಾಗಿರ್ಕೊಡ್ದು ಒಯ್ತಾ ಇರ್ರಿ ಇಲ್ಲಿಂದ. ಪಾಪಣ್ಣ, ನೀನ್ ಕರ್ಸ್ದೆ ಇವ್ರನ್ನ ಕಂಡ್ರೆ ನನಗೆ ಮೊದ್ಲೇನೇ ಆಗಲ್ಲ. ಇವ್ರನ್ನ ಮೊದ್ಲು ಇಲ್ಲಿಂದ ಓಡ್ ಕಳ್ಸು. ಇವ್ರನ್ನ ಕಂಡ್ರೆ ನನ್ಗೆ ಆಗಲ್ಲ. ಏಯ್, ಇದು ನನ್ನ ಮನೆ. ಇಲ್ಲಿಗೆ ಏನಕ್ಕೆ ಬಂದಿರ ಅಲ್ಕಿಸ್ಕೊಂಡು? ಏಯ್ ನೋಡು, ನಮ್ಮ ಹುಡುಗಿಗೆ ನಿಮ್ಮನ್ನ ಕಂಡ್ರಾಗಲ್ಲ. ದಯವಿಟ್ಟು ಇಲ್ಲಿಂದ ಒಯ್ತಾ ಇರ್ರಿ. ಹೌದಾ? ನಿಮ್ಗೆ ಇವ್ರನ್ನ ಕಂಡ್ರೆ ಆಗಕ್ಕಿಲ್ವಾ? ನನ್ಗೋಯ್ ಕಿತ್ತೋಗಿರೋ ಮನೆಯಾಳಿ ಬೇವರ್ಸಿ ಅವಳಲ್ಲ ಕಾಮ್ಲಿ. ಈ ಕಾಮ್ಲಿನ ಕಂಡ್ರೆ ನನಗೂ ಆಗಕ್ಕಿಲ್ಲ. ಈ ಕಾಮ್ಲಿನ ನೀನೇನ ಕಳಿಸ್ತೀನಿ ಅಂದ್ರೆ ನಾನುವೇ ಕಳಿಸ್ತೀನಿ. ಇಲ್ಲಾಂದ್ರೆ ನಾನುವೇ ಇಲ್ಲೇ ಇರಿಸ್ಕೊತೀನಿ. ನನಗೆ ಇವರು ಗೆಸ್ಟ್ ಇದ್ದಂಗೆ ನನಗೂ ಇವರು. ನಿನಗೆ ಹೆಂಗೆ ಈ ಕಾಮ್ಲಿ ಮುಖ್ಯನೋ ನನಗೂ ಅಷ್ಟೇನೆಯ. ಇವ್ರು ಅಷ್ಟೇನೇನೆಯ ಮುಖ್ಯ. ಇವ್ರನ್ನ ಈ ಮನೆಯಿಂದ ಈಚೆ ಕಡೆ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಈ ಮನೆಗೆ ಎಷ್ಟು ಹಕ್ಕೈತೋ ನನಗೂ ಪಾಪಣ್ಣ ಈ ಮನೆಗೆ ಇಷ್ಟೇ ಹಕ್ಕೈತೆ. ಯಾಕಂದರೆ ನಂದು ನಿಂದು ಡೈವರ್ಸ್ ಆಗಿಲ್ಲ, ಏನೂ ಆಗಿಲ್ಲ. ಮತ್ತೆ ಹಕ್ಕು ಅಷ್ಟು ಇಲ್ದಿದ್ದಂಗೆ ಇರ್ತದ? ಹೇಳು. ನೀನು ಹೆಂಗೆ ಯಾರನ್ನು ಬೇಕಾದ್ರೂ ಕರ್ಕೊಬಿಟ್ಟು ಬಂದು ಮನೆಗೆ ಇಕ್ಕೋಬೋದು. ನಾನು ಹಂಗೇನೇನಿಯ ಯಾರನ್ನು ಬೇಕಾದ್ರೂ ಕರ್ಕೊಂಬಿಟ್ಟು ಬಂದು ಮನೆಗೆ ಇರಿಸ್ಕೋಬೋದು. ಈ ಮನೆಗೆ ಇವರು ಇಲ್ಲೇ ಇರ್ತಾರೆ. ಈ ಮನೆಯಾಗೇನಿಯ ಅದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನಗೆ ಇವ್ನ ಮುಖ ನೋಡೋಕೆ ಇಷ್ಟ ಇಲ್ಲ. ನನಗೆ ರಾಹುಲ್ನ ಮುಖ ಅಂದರೆ ನಂಗೆ ಇಷ್ಟ ಇಲ್ಲ. ಹೆಂಗನ ಮಾಡ್ಬಿಟ್ಟು ಅವ್ರನ್ನ ಇಲ್ಲಿಂದ ಓಡ್ ಕಳಿಸು. ನನಗೆ ಅವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿತದೆ. ಲೇ ಪಾರ್ವತಿ, ನೀನು ಶಾನೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ.
ಇಷ್ಟು ದಿನ ನಾನು ಬೇಡ ಅಂತ ಓದೋಳು ಇವಾಗ ನಾನು ಬೇಕು ಅಂತ ಹೆಂಗ್ ಬಂದಿದ್ಯಾ ನೋಡು. ಈಗ ಅದೆಲ್ಲ ಬಿಟ್ಬಿಡು. ಇವ್ರನ್ನ ಮೊದಲು ಆಚೆ ಕಡೆ ಕಳ್ಸು ಅಷ್ಟೇ ನೀನಿಯ. ನನಗೆ ಇವ್ರ ಮಕ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ನೋಡು ಫಸ್ಟ್ ಇವ್ರನ್ನ ಇಲ್ಲಿಂದ ಕಳಿಸ್ಬಿಡು. ನಾನ್ ಯಾಕಲೆ ಕಳಿಸ್ಲಿ? ನಾನ್ ಯಾಕೆ ಕಳಿಸ್ಲಿ? ನನಗೂ ಈ ಕಂಬ್ಳಿನ ಕಂಡ್ರಾಗಿಲ್ಲ. ನೀನ್ ಈ ಕಂಬ್ಳಿ ಹಂಗೆ ಓಡ್ ಕಳಿಸ್ತೀಯಾ? ಇಲ್ಲ ತಾನೆ. ನಾನು ಹಂಗೆ ನೀನಿಯ. ನಾನು ಕಳ್ಸಕ್ಕಿಲ್ಲ. ಅವರು ಇಲ್ಲೇ ಇರ್ತಾರೆ. ನೀವು ಬೇಕಾದ್ರೆ ಮನೆಯಿಂದ ಈಚೆ ಕಡೆಗೆ ಹೋಗ್ಬೋದು. ಈ ಮನೆಗೆ ನನಗೂನುವೆ ಹಕ್ಕೈತೆ. ನಿನಗೆ ಎಷ್ಟು ಹಕ್ಕೈತೋ ನನಗೂ ಅಷ್ಟೇ ಹಕ್ಕೈತೆ. ನೋಡಿ, ನೀವಿಲ್ಲಿ ಯಾವುದಕ್ಕೂ ಸಂಕೋಚ ಮಾಡ್ಕೋಬೇಡಿ. ಇದನ್ನ ನಿಮ್ಮನೆ ಅಂತ ಅನ್ಕೊಳ್ಳಿ. ಸರಿನಾ? ನನ್ನ ಮನೆ ಆದ್ಮೇಲೆ ಇದೆಲ್ಲ ನಿಮ್ಮನೇನಿಯ. ನೀವ್ ಹೆಂಗ್ ಬೇಕಾದ್ರೂ ಇರ್ಬೋದು. ನಾನ್ ನಿಮ್ಮನ್ನ ಮನೆಯಿಂದ ಕಳ್ಸೋ ತನಕ ಬೇವರ್ಸಿ ನನ್ನ ಮಕ್ಳು ಹೇಳಿದ್ರು ಈ ಮನೆಯಿಂದ ಹೋಗಕ್ ಹೋಗ್ಬೇಡಿ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಓಡಾಡ್ಕೊಂಡಿರ್ರಿ. ಸರಿನಾ? ಎಂತೆಂಥವ್ರಿಗೋ ಊಟ ಹಾಕ್ತಿವಂತೆ. ನೀವಿನ್ ಯಾವ ಲೆಕ್ಕ? ನಿಮ್ಗಂತೂ ಹೊಟ್ಟೆ ತುಂಬ ಊಟ ಹಾಕೊಂಡು ಸಂದಾಗಿ ನೋಡ್ಕೊಂಡಿರ್ತೀನಿ. ಯಾರು ಏನಾರ ಬಾಯ್ ಬಿಡ್ಕೊಂಡ್ಲಿ, ನೀವು ಮಾತ್ರ ಈ ಮನೆಯಿಂದ ಎಡಗಾಲ ಹೆಜ್ಜೆನ ಈಚೆ ಕಡೆ ಇಕ್ಕಬೇಡಿ. ಅಂತ ಟೈಮ್ ಬಂದಾಗ ನಾನು ಬೇಕಾದ್ರೆ ಹೇಳ್ತೀನಿ. ಅಯ್ಯೋ 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 ಅಯ್ಯೋ, ನೀವು ಹೇಳೋದೆಚ್ಚ ನಾನು ಇರೋದೆಚ್ಚ ಹೇಳಿ. ನಾನು ನಮ್ಮಮ್ಮ ಇಲ್ಲೇ ನೀ ಫಿಕ್ಸ್ ಆಗ್ಬಿಡ್ತೀವಿ. ಭಾಳ ಸಂದಕೈತೆ ಈ ಮನೆ ಅಂತನೂ. ಅಬ್ಬಬ್ಬಬ್ಬ. ಎಂತೆಂಥವ್ರು ದೌಲತ್ ಮಾಡಿ ಏನೇನೋ ಮಾಡಿದವರು ಅವರೇ ಆರಾಮಾಗವ್ರಿ. ನಾವಿರಕ್ಕಿಲ್ವಾ? ನಾವು ಇನ್ನೂ ಆರಾಮಾಗಿ ಏನೇ ಇರ್ತೀವಿ. ಥ್ಯಾಂಕ್ಸ್ ಯು ಸೋ ಮಚ್. ಪಾಪಣ್ಣ, ಇವ್ರನ್ನ ಹೆಂಗನ ಮಾಡ್ಬಿಟ್ಟು ಈಚೆ ಕಡೆ ಕಳ್ಸು. ನೋಡು, ನೀವಿಬ್ರು ಮುರ್ವಾದಿನಾಗ ಇಲ್ಲಿಂದ ಹೋದ್ರೆ ಸರಿ. ನಾನು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಾಗೋದನ್ನೂ ಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಬದುಕತ್ತೀರಾ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಏನೇ ಗೊತ್ತಿಲ್ಲ. ಅವಳು ಕರ್ಕೊಂಬಿಟ್ಟು ಬಂದ್ಲು ಅಂತ ಹೇಳ್ಬಿಟ್ಟು ನೀನು ಬಂದ್ಬಿಡೋದಲ್ಲ. ನೋಡು, ಅವಳು ಇನ್ನೊಂದು 2 ದಿನ ಡೈವರ್ಸ್ ಕಂಡು ಹೊಂಟೋಯ್ತಾಳೆ. ಅವಾಗ ಬೀದಿ ನಾಯಿಗಳಾಗೋಗ್ಬಿಡ್ತೀರಾ. ಸುಮ್ಮನೆ ನೀವು ಇಲ್ಲಿಂದ ಕಳಿಸ್ಕೊಳ್ಳಿ. ಇನ್ನೋಳು ಕಮ್ಲಿಗೆ ಇಷ್ಟ ಇದ್ರೆ ಕೆಲಸ ನನಗೆ ಮಾಡೋಕೆ ಇಷ್ಟ ಇಲ್ಲ. ಕಮ್ಲಿಗೆ ನೀವಿಬ್ರು ಇಲ್ಲಿರೋದು ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ತೊಲಗ್ರಿ. ನಮ್ಮನ್ ಕರ್ಕೊಬಿಟ್ಟು ಬಂದಿರೋದು ಪಾರ್ವತಮ್ಮ. ಆಯಮ್ ಕಳ್ಸಗಂಟ ನಾವೆಲ್ಲಿಂದ ಕದ್ಲ ಅಂತ ಆಸಾಮಿಗಳೇ ಅಲ್ಲ. ಸರಿನಾ? ನಿಮ್ಗೆ ಒಳ್ಳೆ ಮಾತಾ ಕೇಳಿದ್ರೆ ಬುದ್ಧಿ ಬರಕಿಲ್ಲ ನಿಮ್ಗೆ. ನಿಮ್ಗೊಂದು ಗತಿ ಕಾಣಿಸ್ತೀನಿ ನೋಡಿ. ಸರಿಯಾಗಿ ಒಂದು ಗತಿ ಕಾಣಿಸ್ತೀನಿ. ಆವಾಗ ಗೊತ್ತಾಯ್ತದೆ ನಿಮ್ಗೆ. ಗತಿ ಕಾಣಿಸ್ದಾಗ ಬೊಡ್ಡೈತದವ. ಎಷ್ಟು ಆಟ ಆಡ್ತಿದ್ದೀರಲ್ಲ. ನಿಮ್ಮ ಬಾಳ್ಗಿಷ್ಟು. ಏನೇ ಮನೆ ಕೆಲಸದೊಳಗೆ ಮಾಡ್ಕೊಬಿಟ್ಟಿದ್ದೆ ನನ್ನ. ಕಾಲ್ ಮ್ಯಾಲ ಕಾಲ್ ಹಾಕೊಂಡು ಅದು ಮಾಡೆ ಇದು ಮಾಡೆ ಅಂತ ಹೇಳ್ಬಿಟ್ಟು ಏನ್ ದಿಮಾಕ್ ಮಾಡ್ತಾ ಇದ್ದೆ. ಈಗ ಮಾಡೆ ಅದೇನ್ ಕ್ಯಾಮೆ ಮಾಡ್ತೀಯ ಮಾಡೆ. ನಿನಗೆ ಅಲ್ಲ ನಮಗೂ ಬರ್ತದೆ ಹೆಂಗೆ ಮಾಡ್ಬೇಕು ಅಂತ. ಅಯ್ಯಯ್ಯೋ, ಎಲ್ಲೋ ಇದ್ದೋಳು ಪಾಪಣ್ಣನ ಹೆಂಡ್ತಿ ಹೆಂಗ್ ಇದ್ದಕ್ಕಿದ್ದಂಗೆ ಮನೆಗೆ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀಗ. ಅಯ್ಯಯ್ಯಯ್ಯೋ, ಯೋಚನೆ ಮಾಡ್ಕೊಂಡೆ ಕುಂತ್ಕ. ನಾನೇ ಕರ್ಕೊಂಬಿಟ್ಟು ಬಂದಿದ್ದು. ನಮ್ಮನೇನಿಯಾ ದುಡ್ಡು ಬಂದಿದ್ದು, ದುಡ್ಡು ಸಿಕ್ಕವನೆ ಅಂತ ಹೇಳ್ಬಿಟ್ಟು ಅವನ್ನ ಸಿಕ್ಕವನ್ ಪಾಪಣ್ಣ ಅಂತ ನನ್ನೇ ಬೈದಾಕ್ಬಿಟ್ಟು ಕಳಿಸ್ಬಿಟ್ಟಲ್ಲ. ಮನೆ ಕೆಲಸದೊಳು ಮಾಡ್ಬಿಟ್ಟಲ್ಲ ನೀನು. ಅದಕ್ಕೆ ನಮಗೆ ಸಿಗದೆ ಇರೋದು ನಿನಗೂ ಸಿಗಬಾರ್ದು ಅಂತ ಕಷ್ಟಪಟ್ಟು ಹೋಗಿ ಹುಡುಕಿ ಪಾಪಣ್ಣನ ಹೆಂಡ್ತಿನ ಕರ್ಕೊಂಬಿಟ್ಟು ಬಂದಿರೋದು ನಾವೇನೇನಿಯ. ಇಷ್ಟು ಮಾಡಲಿಲ್ಲ ಅಂದ್ರೆ ನಿನಗೋಸ್ಕರ ಹೆಂಗೆ ಹೇಳು? ಈಗ ನೀನು ಹೆಂಗೆ ಮನೆಯಾಗಿ ಗೆಸ್ಟು, ನಾವು ಹಂಗೆ ನಿನ್ನ ಮನೆಗೆ ಗೆಸ್ಟು. ಇದೆಲ್ಲ ಶಾನೆ ದಿನ ನಡೆಯೋಕ್ಕಿಲ್ಲ. ಎಲ್ಲ 2 ದಿನ ಡೈವರ್ಸ್ ತಗೊಂಡವಳು ಹೋಗ್ಲಿ. ಆಮೇಕಿಂದ ತೋರಿಸ್ತೀನಿ ನಿನಗೆ ಏನು ಅಂತ ಹೇಳ್ಬಿಟ್ಟು. ಈ ಮನೆ ವಸ್ತು ನೀನು ತುಳ್ಸಕ್ಕಿಲ್ಲ. ಅದು ಪಾರ್ವತಮ್ಮ ಡೈವರ್ಸ್ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನೀನೇನಾಗ್ತೀಯ ಅಂತ ಯೋಚನೆ ಮಾಡು. ಬೀದಿ ಪಾಲಾಗೋಗ್ಬಿಡ್ತೀಯ ನೀನಂತೂ. ಬಡಾಯ್ತದೆ ಬಂದ್ಬಿಟ್ಲು ಇಲ್ಲಿ ಹೇಳಕ್ ನಮ್ಗೇನೇನಿಯ. ಅದೇನೋ ಅಂತಲ್ಲ, 10 ಬಂದಿರೋ ಏಣಿ ವದ್ಯ ಅಂತ ಜಾಯಮಾನ ನಿಂದು. ಇಷ್ಟು ದಿನ ನಮ್ಮ ಜೊತೆ ಆಗಿದ್ಬಿಟ್ಟು ಇವಾಗ ಯಾವನ ದುಡ್ಡಾಗಿರೋನು ಸಿಕ್ಕದ ಅಂತ ಜಂಪಾಯ್ತಿಯಲ್ಲ. ನೀನು ಎಂತ ಬಿಟ್ಟೋಳಿರ್ಬೇಡ ಹೇಳಿ ನೀನು. ನೀನು ಎಂತಳು ಅಂತ ನಂಗೆ ಸಂದಾಗ ಗೊತ್ತಿರೋದಕ್ಕೆ ನೀನು ನಾವನ್ವೇ ಇಂಥ ಕಂತ್ರಿ ಕೆಲಸ ಮಾಡಿರೋದು. ಕಮ್ಲಿ ಇನ್ನು ಮ್ಯಾಲ ನಿನಗಿರೋದೆ. ಪಾರ್ವತಕ ಏನಾದ್ರೂ ಡೈವರ್ಸ್ ಕೊಡ್ತದೆ ಅಂತ ಅನ್ಕೊಂಡ ಮನ್ಸಾಗ ಅನ್ಕೋಬೇಡ. ಡೈವರ್ಸ್ ಅಂತ ಹೇಳ್ಬಿಟ್ಟು ಲೋಪರ್ ಬಡ್ಡಿ ಹಿಂಗೆ ಬಿದ್ದು ಸಾಯ್ಬೇಕಾಯ್ತದೆ. ನನ್ನೇ ಮನೆ ಕೆಲಸದೊಳನ್ನ ಮಾಡ್ಬಿಟ್ಟು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ಕಾಲಕ್ಕೆ ತೋರಿಸ್ತೀಯ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಈಗ ತೋರಿಸು, ಅದೇನು ತೋರಿಸ್ತೀಯೋ ನಾನು ನೋಡ್ತೀನಿ. ಎಷ್ಟು ದಿನ ತೋರಿಸ್ತೀಯೋ. ಕಮಲಿ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯಾ? ಏನೇ ಕಮಲಿ, ಕೊನೆಗೂನುವೆ ನೀನುವೆ ಹಿಂಗೆ ಆಗೋಗ್ಬಿಟ್ಟಲ್ಲ ಕಮಲಿ. ನಮ್ಮ ಥರ ನೀನಿಯಾ ಏನೋ ಬಿಲ್ಡಪ್ ಕೊಡ್ತಾ ಇದ್ದೆ ಬೇಜಾನು. ನಾನು ಹಿಂಗೆ ನಿನ್ನ ಬೀದಿ ಬಿಕಾರಿ ಅಂತ. ಈಗ ಗೊತ್ತಾಯ್ತದೆ ಯಾರು ಬಿಕಾರಿಗಳು ಅಂತ ಹೇಳ್ಬಿಟ್ಟು. ಲೇ ರಾಹುಲ್, ಶಾನೆ ಮೆರಿಯಕ್ಕೆ ಹೋಗ್ಬೇಡ. ಟೈಮ್ ಎಲ್ಲ ಟೈಮುನ್ವೆ ಹಿಂಗೆ ಇರಕ್ಕಿಲ್ಲ. ನಿನಗೆ ಸರಿಯಾಗಿ ಆಯ್ತದೆ. ನಿನ್ಗಂತೂ ತೋರಿಸ್ತೀನಿ ನಾನೇನು ಅಂತ ಹೇಳ್ಬಿಟ್ಟು. ಎಷ್ಟು ಮೆರಿತಿದೆಯಲ್ವಾ ನೋಡು. ನೀನೊಂದು ಬೀದಿ ಪಾಲ್ ಮಾಡ್ತೀನಿ ನಾನು. ಬೀದಿ ಪಾಲನ ಮಾಡು, ಯಾವ ಪಾಲನ ಮಾಡು, ನಾನು ನೋಡೇ ಬಿಡ್ತೀನಿ. ಕೆರೆತಾಗ ನನಗೆ ಏನದು ಚೆನ್ನಾಗಿ ಹಾಕೊಂಡು ರುಬ್ದೆ ಅಲ್ವಾ. ನಿನಗೂ ಟೈಮ್ ಬಂದೈತೆ ರುಬ್ಬ ಟೈಮು. ನೀನು ಬುದ್ಧಿ ಕಲಿಸ್ಬೇಕು ಅಂತ ನೀ ಇಷ್ಟೆಲ್ಲ ಮಾಡಿದ್ದು ಬಡ್ಡೈತದೆ. ಕಲ್ತ್ಕತ್ತೀಯ ಇಷ್ಟ್ರಾಗೆ ಬುದ್ಧಿ ಕಲ್ತ್ಕತ್ತೀಯ. ತೋರಿಸ್ತೀನಿ. ಈ ಮನೆಗೆ ಇರ್ತೀನಲ್ವಾ, ತೋರಿಸ್ತೀನಿ. ನಿಂದು ಪಾಪಣ್ಣನ ಮದುವೆ ಈ ಜನುಮ್ದಾಗಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಹೆಂಗೆ ಒಬ್ಬಂಟಿಯಾಗಿ ಅನುಭವಿಸ್ತಾ ಇದ್ದೀನೋ ನನ್ನ ಹಂಗೇನಿಯ ನನ್ನ ಹೆಂಡ್ತಿ
ಡೈವರ್ಸ್ ತಗೊಳಂಗ್ ಮಾಡಿದೆ ಅಲ್ವಾ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿ ನಾವಿಬ್ರು ಹೆಂಗ್ ದೂರ ಆದ್ವೋ ನೀನು ಹಂಗೆ ಈ ಪಾಪಣ್ಣನೂ ದೂರ ಆಗ್ಬೇಕು. ಅದೇನಿಯ ನನ್ನ ದೊಡ್ಡ ಮಹದಾಸೆ, ನೀವಿಬ್ರು ದೂರ ಆಗ್ಬೇಕು ಅನ್ನೋದೇನಿಯ ನನಗೆ ಭಾಳ ಖುಷಿ ಕೊಡೋ ವಿಷಯ ಅಂದ್ರೆ ಅದನ್ನ ಮಾಡೇನಿಯ ಇಲ್ಲಿಂದ ಹೋಗೋದು ನೋಡ್ತಾ ಇರೆ. ಇವನು ರಾಹುಲ್ ಇವ್ರಮ್ಮ ಇಬ್ರು ನಾನು ಎಲ್ಲೂ ನೆಮ್ಮದಿಗೆ ಬಿಡಕ್ಕಿಲ್ಲ. ಪೀಡಿಗಳಿದ್ದಂಗೆ ಯಾರು ಹೇಳಿದ್ರು ಆ ಯಾಶಿಗೆ ಡೈವರ್ಸ್ ಕೊಟ್ಬಿಟ್ಟು ನನ್ನಿಂದ ಬೀಳು ಅಂತ ಹೇಳ್ಬಿಟ್ಟು ಲೋಪರ್ಗೆ ಈಗ ನನ್ನಿಂದ ಬಿದ್ಬಿಟ್ಟು ನಂದು ಪಾಪಣ್ಣನು ಮದುವೆ ಮುರಿತೀನಿ ಅಂತ ಓಡಾಡ್ತಾವನಿ. ಹೆಂಗೋ ಸೆಟ್ಲ್ ಆಯ್ತಲ್ಲ ನನ್ನ ಜೀವನ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಬೀದಿಗೆ ತಗೊಬಿಟ್ಟು ಬರೋಕ್ಕೆ ಇವರೇ ಸಾಕು. ನನ್ನ ಏನಾರ ಮಾಡಬೇಕಲ್ಲ, ಇವನಿಗೆ ಏನಾರ ಒಂದು ಪ್ಲಾನ್ ಮಾಡಬೇಕಲ್ಲ. ಮೊದಲು ಡೈವರ್ಸಸ್ ಕೊಡಿಸಿ ಆಮೇಕಿಂತ ಈ ರಾಹುಲಿಗೆ ಬುದ್ಧಿ ಕಲಿಸ್ತೀನಿ.